ಪ್ರಿಯ ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾವುದೇ ದೇಶ ಈ ದೇಶವನ್ನು ಗುಲಾಮರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ದೇಶ ಎಂದಿಗೂ ಕೂಡ ಗುಲಾಮಗಿರಿಗೆ ಒಳಗಾಗಲಿಲ್ಲ. ಅಂದರೆ ಈ ದೇಶಕ್ಕೆ ಸ್ವತಂತ್ರರ ನಾಡು ಅಂತ ಕರೀತಾರೆ. ಜಗತ್ತು ಈ ದೇಶವನ್ನು ಸ್ಮೈಲ್ಸ್ ಲ್ಯಾಂಡ್ ಅಂತ ಗುರುತಿಸುತ್ತೆ. ಈ ದೇಶಕ್ಕೆ ದೇವಾಲಯಗಳ ನಾಡು ಎನ್ನುವ ಅನ್ವರ್ಥ ಇದೆ. ಈ ದೇಶದಲ್ಲಿ ತೇಲುವ ಮಾರುಕಟ್ಟೆಗಳ ಶಾಪಿಂಗ್ ಒಂದು ಅನನ್ಯ ಅನುಭವವನ್ನು ಉಂಟು ಮಾಡುತ್ತೆ. ಈ ದೇಶದ ಆಹಾರ ಅದರ ರುಚಿಗೆ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಈ ದೇಶವನ್ನು ಪಾಪಗಳ ನಗರ ಅಂತ ಕರೀತಾರೆ. ಯಾಕೆ ಅಂದರೆ ವಿಶ್ವದ ಅತಿ ದೊಡ್ಡ ನೃತ್ಯ ಕ್ಲಬ್ಗಳು ಮತ್ತು ಬಾರ್ಗಳು ಈ ದೇಶದಲ್ಲಿದ್ದಾವೆ. ಪ್ರಪಂಚದಾದ್ಯಂತ ಜನ ಇಲ್ಲಿ ಬಂದು ಹಣ ಕಳೆದುಕೊಳ್ಳುವ ಮತ್ತು ದೋಚುವ ಸ್ಥಳ ಇದು. ವೇಶ್ಯಾವಾಟಿಕೆ ಕೂಡ ಈ ದೇಶದಲ್ಲಿಯೇ ಹೆಚ್ಚು. ಹೌದು ಸ್ನೇಹಿತರೆ, ಇಂದು ನಾವು ನಿಮಗೆ ಆಗ್ನೇಯ ಏಷ್ಯಾದ ದೇಶವಾದ ಥೈಲ್ಯಾಂಡ್ ಬಗ್ಗೆ ಒಂದಕ್ಕಿಂತ ಹೆಚ್ಚು ಆಸಕ್ತಿದಾಯಕ ಮಾಹಿತಿಯನ್ನು ನೀಡ್ತೇವೆ. ಈ ವಿಡಿಯೋದಲ್ಲಿ ನೀಡುವ ಮಾಹಿತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ವೀಕ್ಷಿಸಿ. ಅದಕ್ಕೂ ಮೊದಲು ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಥೈಲ್ಯಾಂಡ್ ದೇಶದ ಇತಿಹಾಸ ಬಹಳ ಶ್ರೀಮಂತ ಮತ್ತು ವೈವಿಧ್ಯಮಯವಾಗಿದೆ. ದಕ್ಷಿಣ ಪೂರ್ವ ಏಷ್ಯಾದ ಈ ದೇಶ ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಸಂಸ್ಕೃತಿ ಮತ್ತು ವ್ಯಾಪಾರದ ಪ್ರಮುಖ ಕೇಂದ್ರ ಆಗಿತ್ತು. ಹಳೆಯ ಕಾಲದಲ್ಲಿ ಇಂದಿನ ಥೈಲ್ಯಾಂಡ್ ಪ್ರದೇಶದಲ್ಲಿ ಹಲವು ಪ್ರಾಚೀನ ರಾಜ್ಯಗಳು ಬೆಳೀತಾ ಇದ್ವು. ಅವುಗಳಲ್ಲಿ ಪ್ರಮುಖವಾಗಿದ್ದು 13ನೇ ಶತಮಾನದ ಸುಖತಾಯ್ ಕಿಂಗ್ಡಮ್. ಇದು ಥೈ ಸಂಸ್ಕೃತಿ ಮತ್ತು ಭಾಷೆಯ ಮೂಲ ಎಂದು ಪರಿಗಣಿಸಲಾಗುತ್ತೆ. ನಂತರ ಆಯುತಾಯ ಕಿಂಗ್ಡಮ್ 14ರಿಂದ 18ನೇ ಶತಮಾನದವರೆಗೂ ಆಳ್ವಿಕೆಯನ್ನು ಮಾಡುತ್ತೆ. ಇದು ಬಹಳ ಶಕ್ತಿಶಾಲಿ ಸಾಮ್ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸಿತು. 1767ರಲ್ಲಿ ಬರ್ಮೀಸ್ ಆಕ್ರಮಣದ ವೇಳೆ ಆಯುತಾಯ ಸಾಮ್ರಾಜ್ಯ ಕುಸಿಯಿತು. ನಂತರ ಬಂದ ಥೋನ್ಬುರಿ ಕಿಂಗ್ಡಮ್ ಮತ್ತು ಚಕ್ರಿ ವಂಶ 1782ರಲ್ಲಿ ಬ್ಯಾಂಕಾಕನ್ನು ರಾಜಧಾನಿಯನ್ನಾಗಿ ಘೋಷಣೆ ಮಾಡಿತು. ಅದೇ ನಗರ ಇಂದಿಗೂ ಕೂಡ ರಾಜಧಾನಿಯಾಗಿದೆ. 19 ಮತ್ತು 20ನೇ ಶತಮಾನಗಳಲ್ಲಿ ಥೈಲ್ಯಾಂಡ್ ಪಾಶ್ಚಾತ್ಯ ಕಲೋನಿಯಲ್ ಶಕ್ತಿಗಳ ಒತ್ತಡವನ್ನು ಎದುರಿಸಿದರೂ ಕೂಡ ಆಗ್ನೇಯ ಏಷ್ಯಾದಲ್ಲಿ ಯಾವುದೇ ಯುರೋಪಿಯನ್ ದೇಶಕ್ಕೆ ಎಂದಿಗೂ ಗುಲಾಮನಾಗದ ಏಕೈಕ ದೇಶ ಇದು. ಸ್ನೇಹಿತರೆ, ಇಲ್ಲಿನ ರಾಜರು ಮತ್ತು ನಾಯಕರು ಬುದ್ಧಿವಂತ ರಾಜತಾಂತ್ರಿಕ ನೀತಿಗಳನ್ನು ಅನುಸರಿಸಿ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡಿದ್ರು. ಈ ದೇಶ 1932ರಲ್ಲಿ ಸಂಪೂರ್ಣ ರಾಜತಂತ್ರದಿಂದ ಸಂವಿಧಾನಾತ್ಮಕ ರಾಜತಂತ್ರಕ್ಕೆ ಬದಲಾಯಿತು. ಇದರಿಂದ ಜನಪ್ರತಿನಿಧಿಗಳ ಸರ್ಕಾರ ಸ್ಥಾಪನೆಯಾಯಿತು. ಇಂದು ಥೈಲ್ಯಾಂಡ್ ಒಂದು ಆಧುನಿಕ ರಾಷ್ಟ್ರವಾಗಿದ್ದು ಪ್ರವಾಸೋದ್ಯಮ, ಸಂಸ್ಕೃತಿ ಮತ್ತು ಆರ್ಥಿಕತೆಯಲ್ಲಿ ವಿಶ್ವದ ಗಮನವನ್ನು ಸೆಳೆಯುತ್ತಿದೆ. ಥೈಲ್ಯಾಂಡ್ ಆಗ್ನೇಯ ಏಷ್ಯಾದ ಹೃದಯ ಭಾಗದಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ನೆರೆಹೊರೆಯವರೊಂದಿಗಿದೆ. ಈ ಹಿಂದೆ ಬರ್ಮಾ ಎಂದು ಕರೆಯಲಾಗುತ್ತಿದ್ದ ಮ್ಯಾನ್ಮಾರ್ ಪಶ್ಚಿಮಕ್ಕೆ ಈ ದೇಶದ ಗಡಿಯನ್ನು ಹೊಂದಿದೆ. ಪೂರ್ವಕ್ಕೆ ಕಾಂಬೋಡಿಯಾ ಮತ್ತು ಈಶಾನ್ಯಕ್ಕೆ ಲಾಹೋಸ್, ನಂತರ ದಕ್ಷಿಣದಲ್ಲಿ ಮಲೇಷ್ಯಾ ಇದೆ. ಇದು ಥೈಲ್ಯಾಂಡ್ನ ಉದ್ದವಾದ ಕಿರಿದಾದ ಭೂಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಈ ದೇಶ ಪಶ್ಚಿಮಕ್ಕೆ ಅಂಡಮಾನ್ ಸಮುದ್ರ ಮತ್ತು ಪೂರ್ವಕ್ಕೆ ಥೈಲ್ಯಾಂಡ್ ಕೊಲ್ಲಿಯನ್ನು ಹೊಂದಿದೆ. ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ ಸಿಟಿಯಾಗಿದೆ. ಚಾವೋ ಪ್ರಿಯ ನದಿಯ ಡೆಲ್ಟಾದಲ್ಲಿರುವ ಈ ನಗರ ಪ್ರಪಂಚದ ಒಂದು ಸುಂದರ ನಗರವಾಗಿದೆ. ಈ ದೇಶದ ಅಧಿಕೃತ ಹೆಸರು ಕಿಂಗ್ಡಮ್ ಆಫ್ ಥೈಲ್ಯಾಂಡ್. ಈ ದೇಶದ ಒಟ್ಟು ಜನಸಂಖ್ಯೆ ಸುಮಾರು 7 ಮಿಲಿಯನ್ ಆಗಿದೆ. ಜನಸಂಖ್ಯೆಯ ದೃಷ್ಟಿಯಿಂದ ಇದು ವಿಶ್ವದ 12ನೇ ದೊಡ್ಡ ರಾಷ್ಟ್ರವಾಗಿದೆ. ಥೈಲ್ಯಾಂಡ್ ದೇಶದ ಅಧಿಕೃತ ಭಾಷೆಯನ್ನ ಥಾಯ್ ಎಂದು ಕರೆಯಲಾಗುತ್ತೆ. ಥೈಲ್ಯಾಂಡ್ ಸುಮಾರು 73 ಜೀವಂತ ಭಾಷೆಗಳಿಗೆ ನೆಲೆಯಾಗಿದೆ. ಅವುಗಳಲ್ಲಿ 51 ಸ್ಥಳೀಯ ಭಾಷೆಗಳಾಗಿದ್ದಾವೆ. ಈ ಜನರು ತಮ್ಮನ್ನು ತಾವು ಬೌದ್ಧರೆಂದು ಪರಿಗಣಿಸ್ತಾರೆ. ಬೌದ್ಧ ಧರ್ಮ ಇಲ್ಲಿ ವಿಶೇಷ ಧರ್ಮವಾಗಿದ್ದು ವಾಸ್ತವವಾಗಿ ಬೌದ್ಧ ಧರ್ಮ ಸ್ವಲ್ಪ ಕ್ಷೀಣಿಸ್ತಾ ಇದೆ. ಇತ್ತೀಚೆಗೆ ಇಸ್ಲಾಂ ಈ ದೇಶವನ್ನು ಆವರಿಸ್ತಾ ಇದೆ. ಥೈಲ್ಯಾಂಡ್ ಕರೆನ್ಸಿಯನ್ನು ಬಾತ್ ಅಂತ ಕರೆಯಲಾಗುತ್ತೆ. $1ಗೆ 100 ಸೆಂಟ್ಗಳು ಇರೋ ಹಾಗೆ ಈ ಬಾತ್ಗೆ 100 ಸೆಟಾಂಗ್ಗಳಿರುತ್ತೆ. ನಮ್ಮ ಭಾರತದ $2.91 ಒಂದು ಬಾತ್ಗೆ ಸಮಾನವಾಗಿರುತ್ತೆ. ಈ ದೇಶದ ಒಟ್ಟು ಜನಸಂಖ್ಯೆ ಸರಿಸುಮಾರು 7 ಕೋಟಿಯಾಗಿದೆ. ಥೈಲ್ಯಾಂಡ್ನ ಆರ್ಥಿಕತೆ ಸಂಪೂರ್ಣವಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಉಡುಪುಗಳನ್ನು ಆಧರಿಸಿದೆ. ಇದರ ಆರ್ಥಿಕತೆಯಲ್ಲಿ ಪ್ರವಾಸೋದ್ಯಮ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ದೇಶದಲ್ಲಿ 38 ವಿಮಾನ ನಿಲ್ದಾಣಗಳಿವೆ. ಅವುಗಳಲ್ಲಿ 10 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಾಗಿವೆ. ಈ ದೇಶದ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ಥಾಯ್ ಏರ್ಲೈನ್ಸ್ ಒಂದು ಪ್ರಸಿದ್ಧ ವಿಮಾನಯಾನ ಸಂಸ್ಥೆಯಾಗಿದೆ. ವಾಸ್ತವದಲ್ಲಿ ಭಾರತೀಯ ಸಂಸ್ಕೃತಿ ಥೈಲ್ಯಾಂಡ್ ಮೇಲೆ ತುಂಬ ಗಾಢವಾದ ಪರಿಣಾಮವನ್ನು ಬೀರಿದೆ. ಅಶೋಕನ ಕಾಲದಲ್ಲಿ ಬೌದ್ಧ ಧರ್ಮವನ್ನು ದಕ್ಷಿಣ ಪೂರ್ವ ಏಷ್ಯಾಕ್ಕೆ ಹರಡೋದಕ್ಕೆ ದೂತರನ್ನು ಕಳಿಸಲಾಯಿತು. ಇದರ ಪರಿಣಾಮವಾಗಿ ಥೈಲ್ಯಾಂಡ್ನಲ್ಲಿ ಬೌದ್ಧ ಧರ್ಮ ಬಲವಾಗಿ ನೆಲೆಗೊಳ್ಳುತ್ತೆ. ಭಾರತೀಯ ವ್ಯಾಪಾರಿಗಳು, ಬ್ರಾಹ್ಮಣರು ಪ್ರಾಚೀನ ಕಾಲದಲ್ಲೇ ಈ ಪ್ರದೇಶಕ್ಕೆ ಹೋಗಿ ಸಂಸ್ಕೃತಿ, ಭಾಷೆ ಮತ್ತು ಧರ್ಮವನ್ನು ಪರಿಚಯಿಸ್ತಾರೆ. ಇದರಿಂದಾಗಿ ಥೈಲ್ಯಾಂಡ್ ರಾಜರ ಹೆಸರುಗಳು ಮತ್ತು ಸಂಸ್ಕೃತಿಯಲ್ಲಿ ಸಂಸ್ಕೃತ ಮತ್ತು ಹಿಂದೂ ಧರ್ಮದ ಪ್ರಭಾವ ಇಂದಿಗೂ ಕೂಡ ಎದ್ದು ಕಾಣಿಸುತ್ತೆ. ರಾಮಾಯಣ ಕಥೆ ಥೈಲ್ಯಾಂಡ್ನಲ್ಲಿ ರಾಮ್ಕಿನ್ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. ಥೈಲ್ಯಾಂಡ್ನಲ್ಲಿ ಪ್ರತಿಯೊಬ್ಬ ಪುರುಷನು ಕೂಡ ಬೌದ್ಧ ಸನ್ಯಾಸಿ ಆಗಬೇಕಾದ ಒಂದು ಕಾಲ ಇತ್ತು. ಅಂದರೆ ಸುಮಾರು 20 ವರ್ಷ ವಯಸ್ಸಾಗುವ ಮೊದಲು ಪ್ರತಿಯೊಬ್ಬ ಪುರುಷನು ಕೂಡ ಕೆಲವು ದಿನಗಳವರೆಗೆ ಸನ್ಯಾಸಿ ಆಗಬೇಕಾಗಿತ್ತು. ಥೈಲ್ಯಾಂಡ್ನಲ್ಲಿ ಗಣಪತಿಗೆ ಇರುವ ಗೌರವ ಅವರ ಒಂದು ಸಂಸ್ಕೃತಿಯ ವಿಶಿಷ್ಟ ಭಾಗ ಆಗಿದೆ. ಇದನ್ನು ಅವರು ಕಲೆ, ಶಿಕ್ಷಣ ಮತ್ತು ಯಶಸ್ಸಿನ ಸಂಕೇತವಾಗಿ ನೋಡ್ತಾರೆ. ಥಾಯ್ ಜನ ಗಣೇಶನನ್ನು ಪ್ರಯಾ ಪಿಕಾನೆಟ್ ಅಂತ ಕರೀತಾರೆ. ವಿಶೇಷವಾಗಿ ಕಲಾವಿದರು, ನಟರು, ಸಂಗೀತಗಾರರು ಮತ್ತು ವಿದ್ಯಾರ್ಥಿಗಳು ಅವರ ಕೆಲಸವನ್ನು ಆರಂಭಿಸುವ ಮೊದಲು ಗಣೇಶನ ಆಶೀರ್ವಾದ ಪಡೆಯೋದಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಗಣಪ ವಿಘ್ನಗಳನ್ನು ದೂರ ಮಾಡುವ ದೇವರು ಅಂತ ಅವರು ಕೂಡ ನಂಬ್ತಾರೆ.
ಥೈಲ್ಯಾಂಡ್ಗೆ ಆಹಾರ ಸ್ವರ್ಗ ಅಂತ ಕರೀತಾರೆ. ಇಲ್ಲಿನ ಆಹಾರ ಉಪ್ಪು, ಹುಳಿ, ಸಿಹಿ ಮತ್ತು ಖಾರದ ಪರಿಪೂರ್ಣ ಮಿಶ್ರಣವನ್ನು ಹೊಂದಿದೆ. ಸಾಮಾನ್ಯವಾಗಿ ಹೇಳುವುದಾದರೆ ಇದು ಏಷ್ಯಾದಲ್ಲಿಯೇ ಸ್ಟ್ರೀಟ್ ಫುಡ್ಗೆ ಸ್ವರ್ಗವಾಗಿದೆ ಮತ್ತು ಹಗ್ಗವಾಗಿದೆ. ಅಷ್ಟೇ ಅಲ್ಲ, ಯೋಗ್ಯವಾದ ರುಚಿಯನ್ನು ಹೊಂದಿದೆ. ಥೈಲ್ಯಾಂಡ್ನ ಅತ್ಯಂತ ಪ್ರಸಿದ್ಧ ಖಾದ್ಯ ಅಂತಂದರೆ ಅದು ಪ್ಯಾಡ್ ಥಾಯ್. ಇದು ಸಿಹಿ ಮತ್ತು ಖಾರವಾಗಿದೆ. ಇಲ್ಲಿನ ಜನರು ಇದನ್ನು ತುಂಬ ಇಷ್ಟಪಡ್ತಾರೆ. ನೀವೇನಾದರೂ ಅಕ್ಕಿ ಮತ್ತು ಅನ್ನದ ಅಭಿಮಾನಿಯಾಗಿದ್ದರೆ ನೀವು ಥೈಲ್ಯಾಂಡ್ನಲ್ಲಿ ಬಹಳಷ್ಟು ರೈಸ್ ಪ್ರಭೇದಗಳನ್ನು ನೋಡ್ಬೋದು. ಇಲ್ಲಿನ ಚಿಕನ್ ರೈಸ್ ಬೌಲ್ ಖಾದ್ಯ ಬಹಳ ಜನಪ್ರಿಯವಾಗಿದೆ. ಈ ದೇಶದ ಪ್ರವಾಸೋದ್ಯಮ ಹೆಚ್ಚಾಗೋದಕ್ಕೆ ಒಂದು ಕಾರಣ ಅಂದರೆ ಈ ದೇಶದ ಆಹಾರ. ಈ ದೇಶದ ಜನ ತುಂಬ ಸ್ನೇಹಪರರು ಮತ್ತು ಆತಿಥ್ಯವನ್ನು ವಹಿಸ್ತಾರೆ. ಈ ದೇಶದಲ್ಲಿ ಬಹಳಷ್ಟು ಮೋಜು ಇದೆ. ಈ ಜನರು ಪ್ರತಿಯೊಂದು ಪ್ರಾಣಿ, ನಾಯಿ, ಬೆಕ್ಕು, ಹಂದಿ, ಮೊಸಳೆ, ಚೇಳು, ಬಹುಶಃ ಜಗತ್ನಲ್ಲಿ ಸಿಗೋ ಪ್ರತಿಯೊಂದು ಪ್ರಾಣಿಗಳನ್ನು ಕೂಡ ಟೇಸ್ಟ್ ಮಾಡಿಬಿಟ್ಟಿರ್ತಾರೆ ಬಿಡಿ. ಇದರ ಜೊತೆಗೆ ಅವರು ಹಸಿ ತರಕಾರಿಗಳು ಮತ್ತು ಹಸಿ ಮೀನುಗಳನ್ನು ಕೂಡ ತಿಂತಾರೆ. ಈ ದೇಶದ ರಾಜಧಾನಿ ಬ್ಯಾಂಕಾಕ್ ಯಾರಿಗೂ ಗೊತ್ತಿಲ್ಲ ಹೇಳಿ. ಬಹುಶಃ ಈ ನಗರದ ಪೂರ್ಣ ಹೆಸರನ್ನ ನಮ್ಮ ಇಂಡಿಯನ್ಸ್ ಯಾರೂ ಕೂಡ ಸರಿಯಾಗಿ ಉಚ್ಚಾರ ಮಾಡಿರಲ್ಲ ಅನ್ಸುತ್ತೆ. ಅಫ್ಕೋರ್ಸ್ ನಾನು ಕೂಡ ಉಚ್ಚಾರ ಮಾಡ್ತಾ ಇಲ್ಲ. ನಿಮಗೆ ಕಾಣ್ತಾ ಇರೋ ಸ್ಕ್ರೀನಲ್ಲಿ ಒಂದ್ಸರಿ ಹಾಕಿರ್ತೀನಿ. ನಿಮಗೆ ಸಾಧ್ಯವಾದರೆ ಓದೋದಕ್ಕೆ ಪ್ರಯತ್ನ ಮಾಡಿ. ಯಾರಿಗಾದರೂ ಫುಲ್ ಓದ್ಲಿಕ್ಕೆ ಬಂದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಬ್ಯಾಂಕಾಕ್ ನಗರದ ಸಂಪೂರ್ಣ ಅಧಿಕೃತ ಹೆಸರು ವಿಶ್ವದಲ್ಲೇ ಅತ್ಯಂತ ಉದ್ದವಾದ ನಗರ ಹೆಸರಾಗಿ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ನಿಮಗೆ ಸಾಯುವ ಭಯ ಇಲ್ಲ ಅಂತ ಅಂದರೆ ಬಹುಶಃ ನೀವು ಥೈಲ್ಯಾಂಡ್ನ ರಾಷ್ಟ್ರೀಯ ಕ್ರೀಡೆಯನ್ನು ಪ್ರಯತ್ನಿಸಬೇಕು. ಇದಕ್ಕೆ ಮುವಾಯ್ ಥಾಯ್ ಅಂತ ಕರೀತಾರೆ. ನಮ್ಮಲ್ಲಿ ಅನೇಕರಿಗೆ ಥಾಯ್ ಬಾಕ್ಸಿಂಗ್ ಒಂದು ತಿಳಿದಿರುವ ಕ್ರೀಡೆಯಾಗಿದೆ. ನೀವು ಈ ಕ್ರೀಡೆಯನ್ನು ಆಡೋದಕ್ಕೆ ಪ್ರಯತ್ನ ಮಾಡದೆ ಹೋದರೂ ಕೂಡ ಸಾಧ್ಯವಾದರೆ ನೀವು ಖಂಡಿತವಾಗಿಯೂ ಪಂದ್ಯವನ್ನು ವೀಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇದೊಂದು ಈ ಥೈಲ್ಯಾಂಡ್ ದೇಶದ ಪಾರಂಪರಿಕ ಯುದ್ಧ ಕಲೆಯಾಗಿದೆ. ಇದಕ್ಕೆ ಆರ್ಟ್ ಆಫ್ 8 ಲಿಂಬ್ಸ್ ಅಂತ ಕರೀತಾರೆ. ಯಾಕೆಂದರೆ ಇದರಲ್ಲಿ ಕೈಗಳು, ಕಾಲುಗಳು ಮತ್ತು ಮೊಣಕೈಗಳು ಎಲ್ಲ ಸೇರಿ ಒಟ್ಟು 8 ಅಂಗಗಳನ್ನು ಬಳಸಿ ಹೋರಾಟ ಮಾಡಲಾಗುತ್ತೆ. ಈ ಮುವಾಯ್ ಥಾಯ್ ಆಟ ಶತಮಾನಗಳ ಇತಿಹಾಸವನ್ನು ಹೊಂದಿದೆ. ಇದನ್ನು ಮೊದಲಿಗೆ ಯುದ್ಧ ಭೂಮಿಯಲ್ಲಿ ಬಳಸಲಾಗ್ತಿತ್ತು. ನಂತರ ಇದು ಕ್ರೀಡೆ ಮತ್ತು ಸ್ವಯಂ ರಕ್ಷಣಾ ವಿಧಾನವಾಗಿ ಬೆಳೆದಿದೆ. ಇದು ವಿಶ್ವದಾದ್ಯಂತ ಬಹಳ ಪ್ರಸಿದ್ಧವಾಗಿದೆ. ಇದು ದೇಹದ ಶಕ್ತಿ, ತಾಳ್ಮೆ, ನಿಯಂತ್ರಣವನ್ನು ಹೆಚ್ಚಿಸೋದಕ್ಕೆ ಅತ್ಯಂತ ಪರಿಣಾಮಕಾರಿ ಮಾರ್ಷಲ್ ಆರ್ಟ್ ಆಗಿದೆ. ಥೈಲ್ಯಾಂಡ್ ದೇಶ ತನ್ನ ಸಂಸ್ಕೃತಿ, ಪ್ರವಾಸಿ ಆಕರ್ಷಣೆಗಳು ಮತ್ತು ವಿಶೇಷವಾಗಿ ಥಾಯ್ ಮಸಾಜ್ಗಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಈ ಥಾಯ್ ಮಸಾಜ್ ಸಾಮಾನ್ಯ ಮಸಾಜ್ನಂತೆ ಅಲ್ಲ. ಇದೊಂದು ಪ್ರಾಚೀನ ಚಿಕಿತ್ಸಾ ವಿಧಾನವಾಗಿದ್ದು ಇದು ದೇಹದ ಎನರ್ಜಿ ಲೈನ್ಸ್ ಮೇಲೆ ಒತ್ತಡವನ್ನು ನೀಡುತ್ತೆ. ಇದು ಸ್ಟ್ರೆಚಿಂಗ್ ಮತ್ತು ಯೋಗದಂತಹ ಚಲನಗಳನ್ನು ಒಳಗೊಂಡಿರುತ್ತೆ. ಇದರಿಂದ ದೇಹದ ನೋವು ಕಡಿಮೆ ಆಗುತ್ತೆ, ರಕ್ತ ಸಂಚಾರ ಸುಧಾರಿಸುತ್ತೆ ಮತ್ತು ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಇದನ್ನು ಯೋಗ ಮಸಾಜ್ ಎಂದು ಕೂಡ ಕರೀತಾರೆ. ಯಾಕೆ ಅಂದರೆ ಮಸಾಜ್ ಸಮಯದಲ್ಲಿ ದೇಹವನ್ನು ವಿವಿಧ ಯೋಗ ಸ್ಥಿತಿಯಲ್ಲಿ ಹಾಯಿಸಲಾಗುತ್ತೆ. ಈ ವಿಶೇಷ ಅನುಭವವನ್ನು ಪಡೆಯೋದಕ್ಕೆ ಅನೇಕ ಪ್ರವಾಸಿಗರು ವಿಶ್ವದ ಅನೇಕ ವಿವಿಧ ದೇಶಗಳಿಂದ ಥೈಲ್ಯಾಂಡ್ಗೆ ಬರ್ತಾರೆ. ಕೆಲವು ಜನರು ವಿಶೇಷವಾಗಿ ಆರೋಗ್ಯ ಮತ್ತು ವಿಶ್ರಾಂತಿಗಾಗಿ ಮಾತ್ರ ಈ ದೇಶವನ್ನು ಆಯ್ಕೆ ಮಾಡ್ತಾರೆ. ಥಾಯ್ ಮಸಾಜ್ ಜೊತೆಗೆ ಇಲ್ಲಿ ಸ್ಪಾ ಸೆಂಟರ್ಗಳು, ಹರ್ಬಲ್ ಥೆರಪಿಗಳು ಮತ್ತು ಪಾರಂಪರಿಕ ಚಿಕಿತ್ಸೆಗಳು ಕೂಡ ಸಾಕಷ್ಟು ಪ್ರಸಿದ್ಧಿಯಾಗಿದ್ದಾವೆ. ಇದು ಪ್ರವಾಸಿಗರಿಗೆ ಸಂಪೂರ್ಣ ರಿಲ್ಯಾಕ್ಸೇಷನ್ ಅನುಭವವನ್ನು ನೀಡುತ್ತೆ. ಥೈಲ್ಯಾಂಡ್ ದೇಶದ ಜನ ತಮ್ಮ ರಾಜನ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವವನ್ನು ಹೊಂದಿದ್ದಾರೆ. ಇಲ್ಲಿ ರಾಜತಂತ್ರದ ಪ್ರತಿಷ್ಠೆ ತುಂಬ ಉನ್ನತ ಮಟ್ಟದಲ್ಲಿದೆ. ಇಲ್ಲಿನ ಜನರು ತಮ್ಮ ರಾಜನ ವಿರುದ್ಧ ಯಾವುದೇ ಅವಮಾನಕಾರಿ ಮಾತುಗಳನ್ನು ಸಹಿಸೋದಿಲ್ಲ. ರಾಜನ ಚಿತ್ರವನ್ನು ಎಲ್ಲಿ ನೋಡಿದರೂ ಕೂಡ ಇಲ್ಲಿನ ಜನರು ತಲೆಬಾಗಿ ಗೌರವವನ್ನು ಸೂಚಿಸ್ತಾರೆ. ಇದು ಈ ದೇಶದಲ್ಲಿ ಒಂದು ಸಾಮಾನ್ಯ ದೃಶ್ಯವಾಗಿದೆ. ಈ ಕಾರಣದಿಂದಾಗಿ ದ ಕಿಂಗ್ ಆ್ಯಂಡ್ ಐ ಎನ್ನುವ ಹಾಲಿವುಡ್ ಚಲನಚಿತ್ರವನ್ನು ಥೈಲ್ಯಾಂಡ್ನಲ್ಲಿ ಬಿಡುಗಡೆ ಮಾಡೋದಕ್ಕೆ ಅನುಮತಿನೇ ನೀಡಲಿಲ್ಲ. ಆ ಚಲನಚಿತ್ರದಲ್ಲಿ ರಾಜನನ್ನು ತಪ್ಪಾಗಿ ಚಿತ್ರಿಸಲಾಗಿದೆ ಅಂತ ಅಲ್ಲಿನ ಜನ ಭಾವಿಸಿದ್ರು. ಅದನ್ನು ಆ ದೇಶದಲ್ಲಿ ಪ್ರದರ್ಶಿಸೋದಕ್ಕೆ ತೀವ್ರ ವಿರೋಧ ವ್ಯಕ್ತವಾಯಿತು. ಈ ಥಾಯ್ ಜನರಿಗೆ ತಮ್ಮ ರಾಜನ ಬಗ್ಗೆ ಇರುವ ಭಕ್ತಿ ಮತ್ತು ಗೌರವ ಅವರ ಸಂಸ್ಕೃತಿಯ ಒಂದು ಮಹತ್ವದ ಭಾಗವಾಗಿದೆ. ಸ್ನೇಹಿತರೆ, ಥೈಲ್ಯಾಂಡ್ ದೇಶದಲ್ಲಿ ನದಿಗಳ ಮೇಲಿನ ತೇಲುವ ಮಾರುಕಟ್ಟೆಗಳು ಅಂದರೆ ಫ್ಲೋಟಿಂಗ್ ಮಾರ್ಕೆಟ್ಸ್ ಎಂಬುದು ಒಂದು ವಿಶಿಷ್ಟ ಮತ್ತು ಆಕರ್ಷಕ ಶಾಪಿಂಗ್ ಅನುಭವವಾಗಿದೆ. ಇಲ್ಲಿ ಅಂಗಡಿಗಳು ಭೂಮಿಯ ಮೇಲಿರೋದಿಲ್ಲ, ಬದಲಾಗಿ ಸಣ್ಣ ದೋಣಿಗಳಲ್ಲಿ ವ್ಯಾಪಾರಗಳು ನಡೆಯುತ್ತೆ. ವ್ಯಾಪಾರಿಗಳು ತಮ್ಮ ದೋಣಿಯಲ್ಲಿ ಹಣ್ಣುಗಳು, ತರಕಾರಿಗಳು, ತಾಜಾ ಆಹಾರ, ಹೂಗಳು ಮತ್ತು ಸ್ಮರಣಿಕೆಗಳನ್ನು ಇಟ್ಕೊಂಡು ನದಿಯಲ್ಲೇ ಮಾರಾಟ ಮಾಡ್ತಾರೆ. ಗ್ರಾಹಕರು ಕೂಡ ದೋಣಿಗಳಲ್ಲೇ ಅಥವಾ ನದಿಯ ತೀರದಲ್ಲಿ ನಿಂತು ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಇದು ಕಾಮನ್ ಮಾರ್ಕೆಟ್ ಥರ ಇರೋದಿಲ್ಲ, ತುಂಬ ಕಲರ್ಫುಲ್ ಆಗಿರುತ್ತೆ. ಈ ತೇಲುವ ಮಾರುಕಟ್ಟೆಗಳು ಥೈಲ್ಯಾಂಡ್ನ ಪರಂಪರೆಯ ಜೀವನ ಶೈಲಿಯನ್ನು ಅನುಭವಿಸೋದಕ್ಕೆ ಒಂದು ಉತ್ತಮ ಅವಕಾಶವಾಗಿದೆ. ಪ್ರವಾಸಿಗರಿಗೆ ಇದು ಒಂದು ಹೊಸ ಮತ್ತು ರೋಚಕ ಅನುಭವವನ್ನು ಕೊಡುತ್ತೆ. ಸ್ನೇಹಿತರೆ, ಥೈಲ್ಯಾಂಡ್ ದೇಶ ವಿಶ್ವದ ಅತಿ ದೊಡ್ಡ ಆರ್ಕಿಡ್ ಹೂಗಳ ರಫ್ತುದಾರರಲ್ಲಿ ಒಂದಾಗಿದೆ. ಇಲ್ಲಿ ಆರ್ಕಿಡ್ ಹೂಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಅವುಗಳನ್ನು ಜಗತ್ತಿನ ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗುತ್ತೆ. ಉಷ್ಣವಲಯದ ಹವಾಮಾನ, ಸಮೃದ್ಧ ಮಣ್ಣು ಮತ್ತು ಸೂಕ್ತ ತೇವಾಂಶ ಇರೋದ್ರಿಂದ ಈ ಹೂಗಳ ಬೆಳವಣಿಗೆಗೆ ಥೈಲ್ಯಾಂಡ್ ಅತ್ಯಂತ ಅನುಕೂಲಕರವಾಗಿದೆ. ಇನ್ನೂ ಆಸಕ್ತಿದಾಯಕ ವಿಷಯ ಏನಂದರೆ ಈ ದೇಶದಲ್ಲಿ 1500ಕ್ಕೂ ಹೆಚ್ಚು ಬಗೆಯ ಆರ್ಕಿಡ್ ಹೂಗಳನ್ನು ನೋಡ್ಬೋದು. ಬಣ್ಣ ಬಣ್ಣದ ಮತ್ತು ವಿಭಿನ್ನ ಆಕಾರದ ಈ ಹೂಗಳು ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಕೆಲವೆಡೆ ವಿಶೇಷ ಆರ್ಕಿಡ್ ಉದ್ಯಾನಗಳು ಮತ್ತು ತೋಟಗಳು ಇದ್ದು ಅಲ್ಲಿ ಈ ಅಪರೂಪದ ಹೂಗಳ ಸಂಗ್ರಹವನ್ನು ಸಮೀಪದಿಂದಲೇ ನೋಡ್ಬೋದು.
ಈ ಥೈಲ್ಯಾಂಡ್ ದೇಶ ಜೀವ ವೈವಿಧ್ಯತೆಯ ದೃಷ್ಟಿಯಿಂದ ಅತ್ಯಂತ ಸಮೃದ್ಧವಾಗಿದೆ. ಈ ದೇಶದಲ್ಲಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಜೀವಿಗಳನ್ನು ನೋಡ್ಬೋದು. ಉದಾಹರಣೆಗೆ ಇಲ್ಲಿ ಕಂಡುಬರುವ ರೆಟಿಕ್ಯುಲೇಟೆಡ್ ಪೈಥಾನ್ ವಿಶ್ವದ ಅತಿ ದೊಡ್ಡ ಹಾವುಗಳಲ್ಲಿ ಒಂದಾಗಿದೆ. ಇದು ಸುಮಾರು 30ರಿಂದ 33 ಅಡಿಗಳವರೆಗೆ ಬೆಳೆಯುತ್ತೆ. ಈ ಹಾವು ವಿಷಕಾರಿ ಅಲ್ಲದೆ ಹೋದರೂ ಕೂಡ ತನ್ನ ಬಲದಿಂದ ದೊಡ್ಡ ಪ್ರಾಣಿಗಳನ್ನು ಸುತ್ತಿಕೊಂಡು ಉಸಿರುಗಟ್ಟಿಸಿ ಬೇಟೆಯಾಡುತ್ತೆ. ಆದ್ದರಿಂದ ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಎಚ್ಚರಿಕೆಯಿಂದ ನೋಡಬೇಕಾದ ಪ್ರಾಣಿಯಾಗಿದೆ. ಇದಕ್ಕೆ ವಿರುದ್ಧವಾಗಿ ವಿಶ್ವದ ಅತಿ ಚಿಕ್ಕ ಸಸ್ತನಿಯೊಂದಾದ ಬಂಬಲ್ ಬಿ ಬ್ಯಾಟ್ ಕೂಡ ಥೈಲ್ಯಾಂಡ್ನಲ್ಲೇ ಕಂಡುಬರುತ್ತೆ. ಇದರ ಗಾತ್ರ ಕೇವಲ ಒಂದು ಚಿಕ್ಕ ಕೀಟದಷ್ಟೇ ಇರುತ್ತೆ. ಇದು ಪ್ರಕೃತಿಯ ಅದ್ಭುತ ಉದಾಹರಣೆಯಾಗಿದೆ. ಇದೇ ರೀತಿ ಸಮುದ್ರ ಜೀವಿಗಳಲ್ಲಿ ವಿಶ್ವದ ಅತಿ ದೊಡ್ಡ ಮೀನು ಆಗಿರುವ ತಿಮಿಂಗಲ ಶಾರ್ಕ್ ಕೂಡ ಥೈಲ್ಯಾಂಡ್ನ ಸಮುದ್ರ ಪ್ರದೇಶಗಳಲ್ಲೇ ಕಾಣಿಸ್ಕೊಳ್ಳುತ್ತೆ. ಇದು ದೊಡ್ಡದಾಗಿದ್ದರೂ ಕೂಡ ಮಾನವರಿಗೆ ಹಾನಿಕಾರಕವಾಗಿರೋದಿಲ್ಲ. ಇದು ಸಾಮಾನ್ಯವಾಗಿ ಪ್ಲಾಂಕ್ಟನ್ಗಳನ್ನು ತಿನ್ನುವ ಶಾಂತ ಸ್ವಭಾವದ ಜೀವಿಯಾಗಿದೆ. ಥೈಲ್ಯಾಂಡ್ ದೇಶಕ್ಕೆ ಅನೇಕ ಅಡ್ಡ ಹೆಸರುಗಳಿವೆ. ಅವುಗಳಲ್ಲಿ ಪ್ರಸಿದ್ಧವಾಗಿರೋದು ನಗುವಿನ ನಾಡು, ಲ್ಯಾಂಡ್ ಆಫ್ ಸ್ಮೈಲ್ಸ್. ಇದರ ಹಿಂದೆ ಒಂದು ಸುಂದರ ಕಾರಣವಿದೆ. ಇಲ್ಲಿ ಜನರು ಯಾರನ್ನೇ ಭೇಟಿಯಾದರೂ ಕೂಡ ತಮಗೆ ಸಮಸ್ಯೆಗಳು ಅಥವಾ ಕಷ್ಟಗಳಿದ್ದರೂ ಕೂಡ ಅವರು ಸದಾ ನಗುವಿನೊಂದಿಗೆ ಸ್ವಾಗತಿಸ್ತಾರೆ. ಇದು ಕೇವಲ ಶಿಷ್ಟಾಚಾರ ಅಲ್ಲ, ಅವರ ಜೀವನ ಶೈಲಿಯ ಒಂದು ಭಾಗ ಆಗಿದೆ. ತಾಯಿ ಸಂಸ್ಕೃತಿಯಲ್ಲಿ ನಗು ಒಂದು ಸಕಾರಾತ್ಮಕ ಶಕ್ತಿಯ ಸಂಕೇತ ಅಂತ ನಂಬಲಾಗುತ್ತೆ. ನೀವು ನಗುತ್ತಾ ಇನ್ನೊಬ್ಬರನ್ನ ಭೇಟಿಯಾದರೆ ಅದು ನಿಮ್ಮ ಜೀವನದಲ್ಲಿಯೂ ಮತ್ತು ಅವರ ಜೀವನದಲ್ಲಿಯೂ ಒಳ್ಳೆಯ ಎನರ್ಜಿ ತರುತ್ತೆ ಅಂತ ಅವ್ರು ನಂಬ್ತಾರೆ. ಈ ಕಾರಣಕ್ಕಾಗಿ ಅಲ್ಲಿನ ಬಹುತೇಕ ಜನ ಸದಾ ಹಾಸ್ಯಮಯವಾಗಿ ಮತ್ತು ಸ್ನೇಹಪೂರ್ಣವಾಗಿ ವರ್ತಿಸ್ತಾರೆ. ಥೈಲ್ಯಾಂಡ್ ದೇಶದಲ್ಲಿ ಮಂಗಗಳಿಗೆ ಸಮರ್ಪಿತವಾದ ಒಂದು ವಿಶಿಷ್ಟ ಹಬ್ಬವನ್ನು ಆಚರಿಸಲಾಗುತ್ತೆ. ಅದನ್ನು ಮಂಕಿ ಬಫೆಟ್ ಫೆಸ್ಟಿವಲ್ ಅಂತ ಕರೀತಾರೆ. ಈ ಹಬ್ಬ ವಿಶೇಷವಾಗಿ ಲೋಪುರಿ ನಗರದಲ್ಲಿ ನಡೆಯುತ್ತೆ. ಅಲ್ಲಿ ಸಾವಿರಾರು ಮಂಗಗಳು ವಾಸಿಸ್ತವೆ. ಈ ಹಬ್ಬದ ಸಂದರ್ಭದಲ್ಲಿ ಸ್ಥಳೀಯರು ಮಂಗಗಳಿಗಾಗಿ ದೊಡ್ಡ ಪ್ರಮಾಣದಲ್ಲಿ ಹಣ್ಣುಗಳು, ತರಕಾರಿಗಳು ಮತ್ತು ಇತರ ಆಹಾರಗಳನ್ನು ಸಿದ್ಧಪಡಿಸ್ತಾರೆ. ಕೆಲವೊಮ್ಮೆ 1000 ಕಿಲೋಗ್ರಾಂಗಳಿಗಿಂತ ಹೆಚ್ಚು ಆಹಾರವನ್ನು ಮಂಗಗಳಿಗೆ ನೀಡಲಾಗುತ್ತೆ. ಮಂಗಗಳು ಈ ಆಹಾರವನ್ನು ಸ್ವಚ್ಛಂದವಾಗಿ ತಿಂತ ಈ ಹಬ್ಬವನ್ನು ಜೀವಂತವಾಗಿಸ್ತವೆ. ಇದು ಪ್ರವಾಸಿಗರಿಗೆ ಕೂಡ ಬಹಳ ಆಕರ್ಷಕ ದೃಶ್ಯವಾಗಿರುತ್ತೆ. ಸ್ನೇಹಿತರೆ, ಥೈಲ್ಯಾಂಡ್ನ ನೈಟ್ ಲೈಫ್ ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧವಾಗಿದೆ. ಇಲ್ಲಿನ ಬ್ಯಾಂಕಾಕ್, ಪಟ್ಟಾಯ ಮತ್ತು ಪುಕೆಟ್ ನಗರಗಳಲ್ಲಿ ರಾತ್ರಿ ಜೀವನ ತುಂಬ ಜೋರಾಗಿರುತ್ತೆ. ಇಲ್ಲಿ ಕ್ಲಬ್ಗಳು, ರೂಪ್ ಟಾಪ್ ಬಾರ್ಸ್ಗಳು, ಲೈವ್ ಮ್ಯೂಸಿಕ್, ಸ್ಟ್ರೀಟ್ ಪರ್ಫಾರ್ಮೆನ್ಸಸ್ ಇವೆಲ್ಲ ಸೇರಿ ಇಲ್ಲಿ ಪ್ರತಿ ರಾತ್ರಿ ಒಂದು ಫೆಸ್ಟಿವಲ್ ವೈಬ್ ಕ್ರಿಯೇಟ್ ಆಗಿರುತ್ತೆ. ಥೈಲ್ಯಾಂಡ್ನಲ್ಲಿ ಟೂರಿಸಂ ಇಂಡಸ್ಟ್ರಿ ದೊಡ್ಡದಾಗಿ ಬೆಳೆಯೋದಕ್ಕೆ ಪ್ರಮುಖ ಕಾರಣ ಏನಂದರೆ ಅಲ್ಲಿನ ಅಡಲ್ಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಅಂದರೆ ಈ ಇಂಡಸ್ಟ್ರಿ ಮುಖ್ಯವಾಗಿ ಟೂರಿಸಂ ಜೊತೆ ಸಂಬಂಧ ಹೊಂದಿದೆ. ಇಲ್ಲಿ ಕ್ಯಾಬ್ರೆ ಶೋಸ್ ಮತ್ತು ಲೇಡಿ ಬಾಯ್ ಪರ್ಫಾರ್ಮೆನ್ಸ್ ಜೊತೆ ಕೆಲವು ಪ್ರದೇಶಗಳಲ್ಲಿ ಲೈಂಗಿಕತೆಗೆ ಸಂಬಂಧಪಟ್ಟ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಥೈಲ್ಯಾಂಡ್ನಲ್ಲಿ ಪ್ರಾಸ್ಟಿಟ್ಯೂಷನ್ ಅನ್ನೋದು ಟೆಕ್ನಿಕಲಿ ಇಲ್ಲಿಗಲ್ ಆಗಿದ್ದರೂ ಕೂಡ ಕೆಲವೊಂದು ಕಡೆ ಎನ್ಫೋರ್ಸ್ಮೆಂಟ್ ಲೂಸ್ ಆಗಿರೋದ್ರಿಂದ ಈ ಇಂಡಸ್ಟ್ರಿ ಕಾಣಿಸ್ಕೊಳ್ಳುತ್ತೆ. ಇದು ಈ ದೇಶದ ಪ್ರವಾಸೋದ್ಯಮ ಹೈಪ್ ಆಗೋದಕ್ಕೆ ಒಂದು ಕಾರಣ ಆಗಿದೆ. ಸರಳವಾಗಿ ಹೇಳೋದಾದರೆ ಥೈಲ್ಯಾಂಡ್ನ ನೈಟ್ ಲೈಫ್ ಕೇವಲ ಪಾರ್ಟಿ ಅಥವಾ ಗ್ಲಾಮರ್ ಅಲ್ಲ, ಅದರ ಹಿಂದೆ ಒಂದು ಕಾಂಪ್ಲೆಕ್ಸ್ ರಿಯಾಲಿಟಿ ಇದೆ. ಅಡಲ್ಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅದರ ಒಂದು ಭಾಗ ಅಂತ ಮಾತ್ರ ಹೇಳ್ಬೋದು. ಸ್ನೇಹಿತರೆ, ಥೈಲ್ಯಾಂಡ್ ಆಗ್ನೇಯ ಏಷ್ಯಾದ ಮುಖ್ಯ ಭೂಭಾಗದಲ್ಲಿರೋ ಒಂದು ಸುಂದರ ದೇಶ ಆಗಿದೆ. ತನ್ನ ಕೈಗೆಟುಕುವ ವೆಚ್ಚ, ಉತ್ತಮ ಸುರಕ್ಷತೆ, ಅದ್ಭುತ ನೈಸರ್ಗಿಕ ಸೌಂದರ್ಯ ಮತ್ತು ವೈವಿಧ್ಯಮಯ ಸಂಸ್ಕೃತಿಯಿಂದಾಗಿ ವಿಶ್ವದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಈ ದೇಶದ ಬ್ಯಾಂಕಾಕ್ ನಗರದಲ್ಲಿ ಸುಮಾರು 10% ಜನ ವಾಸ ಮಾಡ್ತಾರೆ. ಇದು ಈ ದೇಶದ ದೊಡ್ಡ ಮತ್ತು ಪ್ರಮುಖ ನಗರ ಆಗಿದ್ದು ಯಾವಾಗಲೂ ಕೂಡ ಚಟುವಟಿಕೆಯಿಂದ ಕೂಡಿರುತ್ತೆ. ಇದು ವಿಶ್ವದಲ್ಲೇ ಅತ್ಯಂತ ಬ್ಯುಸಿಯಾಗಿರೋ ನಗರ ಆಗಿದೆ. ಈ ನಗರದಲ್ಲಿ ರಾತ್ರಿ ಎನ್ನುವುದು ಎಂದಿಗೂ ಕೂಡ ಮಲಗೋದಿಲ್ಲ. ಬ್ಯಾಂಕಾಕ್ ನಗರ ಥೈಲ್ಯಾಂಡ್ ದೇಶದ ರಾಜಧಾನಿಯಾಗಿದ್ದು ವಿಶ್ವದ ಅತ್ಯಂತ ಆಧುನಿಕ ಮತ್ತು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರೋ ನಗರಗಳಲ್ಲಿ ಒಂದಾಗಿದೆ. ಇಲ್ಲಿರುವ ಇಂಟರ್ನ್ಯಾಷನಲ್ ಹೋಟೆಲ್ಗಳು ಮತ್ತು ಮಾಲ್ಗಳು ಪ್ರವಾಸಿಗರಿಗೆ ಲಕ್ಸುರಿ ಅನುಭವವನ್ನು ನೀಡ್ತವೆ. ಬ್ಯಾಂಕಾಕ್ ತನ್ನ ಭವ್ಯ ದೇವಾಲಯಗಳು, ಸಂಸ್ಕೃತಿಯ ವೈಭವ ಮತ್ತು ಜನನಬೀಡ ಬೀದಿಗಳಿಂದಲೂ ಕೂಡ ಪ್ರಸಿದ್ಧವಾಗಿದೆ. ಒಂದು ಕಡೆ ಆಕಾಶ ಮುಟ್ಟುವ ಸ್ಕೈ ಸ್ಕ್ರ್ಯಾಪರ್ಸ್ಗಳು, ಇನ್ನೊಂದು ಕಡೆ ಶತಮಾನಗಳ ಹಳೆಯ ದೇವಾಲಯಗಳು. ಈ ನಗರ ಪುರಾತನ ಮತ್ತು ಆಧುನಿಕತೆಯ ಅದ್ಭುತ ಮಿಶ್ರಣವಾಗಿದೆ. ಇಲ್ಲಿರುವ ಗ್ರ್ಯಾಂಡ್ ಪ್ಯಾಲೇಸ್ನ ಚಿನ್ನದ ಹೊಳಪು ನಿಜವಾಗಿಯೂ ಕಣ್ಣು ಮಿಂಚಿಸುತ್ತೆ. ಇದು ಕೇವಲ ಅರಮನೆಯಲ್ಲ, ಥೈ ಸಂಸ್ಕೃತಿಯ ಪ್ರತೀಕ. ಇದರ ಒಳಗಡೆ ಇರೋ ವಾಟ್ ಪ್ರಾ ಕೇವ್ ದೇವಾಲಯದಲ್ಲಿ ಎಮರಾಲ್ಡ್ ಬುದ್ಧನ ದರ್ಶನ ಒಂದು ಆತ್ಮೀಯ ಅನುಭವವನ್ನು ನೀಡುತ್ತೆ. ಇಲ್ಲಿ ಹೋಗುವಾಗ ನೀವು ಒಂದು ರಾಜವಂಶದ ಕಥೆಯೊಳಗೆ ಹೋದಂತೆ ಭಾಸವಾಗುತ್ತೆ. ಬ್ಯಾಂಕಾಕ್ನ ನಿಜವಾದ ಜೀವಂತಿಕೆ ಅದರ ರಸ್ತೆಗಳಲ್ಲಿದೆ. ಇಲ್ಲಿ ಬೆಳಕುಗಳಿಂದ ಹೊಳೆಯುವ ದೇವಾಲಯಗಳು, ಕಟ್ಟಡಗಳು, ಅದು ನಿಜವಾಗಿಯೂ ಸಿನಿಮ್ಯಾಟಿಕ್ ವ್ಯೂ ಆಗಿರುತ್ತೆ. ಒಟ್ಟಿನಲ್ಲಿ ಬ್ಯಾಂಕಾಕ್ ಸಿಟಿ ಅಂತಂದರೆ ಒಂದು ನಗರ ಅಲ್ಲ, 24 ಗಂಟೆ ಕೂಡ ನಡೆಯುವ ಒಂದು ಶೋ ಆಗಿರುತ್ತೆ. ಈ ದೇಶದಲ್ಲಿ ಪ್ರಕೃತಿಯ ಮಧ್ಯೆ ಬದುಕಬೇಕು ಅಂತಂದರೆ ಒಂದು ಸ್ಥಳ ಇದೆ. ಅದಕ್ಕೆ ಚಿಯಾಂಗ್ ಮೈ ಅಂತ ಕರೀತಾರೆ. ಇದು ಕೇವಲ ಒಂದು ನಗರ ಅಲ್ಲ, ಇದು ಒಂದು ಶಾಂತಿಯ ಅನುಭವ ಅಂತ ಅನ್ಸ್ಕೊಳುತ್ತೆ. ಥೈಲ್ಯಾಂಡ್ನ ಉತ್ತರ ಭಾಗದಲ್ಲಿ ಪರ್ವತಗಳ ನಡುವೆ ನೆಲೆಸಿರೋ ಈ ಸ್ಥಳ ನಗರ ಜೀವನದ ಗದ್ದಲಗಳಿಂದ ದೂರವಾಗಿ ಒಂದು ಸ್ವರ್ಗದಂತೆ ಕಾಣಿಸುತ್ತೆ. ಇಲ್ಲಿ ಹಸಿರು ಕಾಡುಗಳು, ತಣ್ಣನೆಯ ಹವಾಮಾನ ಮತ್ತು ನಿಶ್ಶಬ್ದ ವಾತಾವರಣ ಇವೆಲ್ಲ ಮನಸ್ಸಿಗೆ ಹೊಸ ಜೀವವನ್ನು ತುಂಬುತ್ತವೆ. ಈ ದೇಶದಲ್ಲಿ ಈ ನಗರಕ್ಕೆ ಟೆಂಪಲ್ ಸಿಟಿ ಅಂತ ಕರೀತಾರೆ. ಇಲ್ಲಿ ನೂರಾರು ವರ್ಷಗಳ ಹಳೆಯ ದೇವಾಲಯಗಳು ಎಲ್ಲೆಡೆ ಕಾಣಿಸುತ್ತೆ. ಪರ್ವತದ ಮೇಲಿನಿಂದ ಕಾಣುವ ಚಿಯಾಂಗ್ ಮೈ ನಗರದ ದೃಶ್ಯ ನಿಜವಾಗಿಯೂ ಡ್ರೀಮ್ ಶಾಟ್ ಆಗಿರುತ್ತೆ. ಈ ನಗರದಲ್ಲಿರುವ ನೈಟ್ ಬಜಾರ್, ಸಂಡೇ ವಾಕಿಂಗ್ ಸ್ಟ್ರೀಟ್, ಇಲ್ಲಿ ಸಿಗುವ ಸ್ಟ್ರೀಟ್ ಫುಡ್ಗಳು ಈ ನಗರಕ್ಕೆ ಮತ್ತೆ ಮತ್ತೆ ಕೈ ಬೀಸಿ ಕರೀತಾ ಇರ್ತವೆ.
ಇದೇ ರೀತಿಯಾಗಿ ಇನ್ನೊಂದು ನಗರ ಪುಕೆಟ್. ಇಲ್ಲಿರುವ ಬೀಚ್ ನೋಡಿದ ಮೇಲೆ ಎಲ್ಲರೂ ಕೂಡ ಮೈ ಮರಿತಾರೆ. ಈ ಪುಕೆಟ್ ಥೈಲ್ಯಾಂಡ್ನ ಅತಿ ಜನಪ್ರಿಯ ದ್ವೀಪವಾಗಿದೆ. ಇದನ್ನು ಸ್ವರ್ಗ ಅಂದರೆ ತಪ್ಪಾಗೋದಿಲ್ಲ. ಇಲ್ಲಿ ಕಾಲಿಟ್ಟ ಕ್ಷಣದಿಂದ ನೀಲಿ ಸಮುದ್ರ, ಬಿಳಿ ಮರಳು ಮತ್ತು ತಂಪಾದ ಗಾಳಿ ನಿಮ್ಮ ಮೈಂಡನ್ನು ರಿಸೆಟ್ ಮಾಡುತ್ತೆ. ರಿಲ್ಯಾಕ್ಸೇಷನ್, ಅಡ್ವೆಂಚರ್ ಮತ್ತು ಪಾರ್ಟಿಗಳಿಗೆ ಇದು ಆಲ್ ಇನ್ ಒನ್ ಡೆಸ್ಟಿನೇಷನ್ ಆಗಿದೆ. ಇಲ್ಲಿರುವ ಪತಾಂಗ್ ಬೀಚ್ ಪುಕೆಟ್ನ ಒಂದು ಹೃದಯ ಭಾಗ ಆಗಿದೆ. ಹಗಲಿನಲ್ಲಿ ಇಲ್ಲಿ ನಡೆಯುವ ಜೆಟ್ ಸ್ಕೀ, ಪ್ಯಾರಾಸೈಕ್ಲಿಂಗ್, ಸ್ಕೂಬಾ ಡೈವಿಂಗ್ ಮತ್ತು ವಾಟರ್ ಸ್ಪೋರ್ಟ್ಸ್ಗಳು ಹೆಚ್ಚು ಜನಪ್ರಿಯವಾಗಿದ್ದಾವೆ. ರಾತ್ರಿ ಆದಮೇಲೆ ಈ ಬೀಚ್ ಒಂದು ಪಾರ್ಟಿ ಝೋನ್ ಆಗಿ ಬದಲಾಗುತ್ತೆ. ಒಂದು ಎನರ್ಜಿ ವೈಬ್ ಕ್ರಿಯೇಟ್ ಆಗುತ್ತೆ. ಹಲವಾರು ಹಾಲಿವುಡ್ ಸಿನಿಮಾಗಳು ಇಲ್ಲಿ ಶೂಟ್ ಆಗಿದ್ದಾವೆ. ಇಲ್ಲಿರುವ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಮತ್ತು ಲೈಮ್ ಸ್ಟೋನ್ ಕ್ಲೆಪ್ಗಳು ಅತ್ಯಂತ ಜನಪ್ರಿಯವಾಗಿದ್ದಾವೆ. ಇಲ್ಲಿ ಸಂಜೆ ಸೂರ್ಯಾಸ್ತವನ್ನು ನೋಡಿದರೆ ಒಂದು ಮ್ಯಾಜಿಕ್ ಮೊಮೆಂಟ್ ಆಗಿರುತ್ತೆ. ಪುಕೆಟ್ ಅಂದರೆ ಒಂದು ದ್ವೀಪ ಅಲ್ಲ, ಪ್ರತಿ ಕ್ಷಣ ಸಿನಿಮ್ಯಾಟಿಕ್ ಫೀಲ್ ಕೊಡೋ ಡ್ರೀಮ್ ಡೆಸ್ಟಿನೇಷನ್ ಆಗಿದೆ. ಈ ದೇಶದಲ್ಲಿರೋ ಮತ್ತೊಂದು ನಗರ ಪಟ್ಟಾಯ. ನೈಟ್ ಲೈಫ್ ನೋಡಬೇಕು ಅಂದರೆ ಇಲ್ಲಿ ಬರಲೇಬೇಕು. ಪಟ್ಟಾಯ ಇದು ಥೈಲ್ಯಾಂಡ್ನ ಎನರ್ಜಿ ಕ್ಯಾಪಿಟಲ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಬ್ಯಾಂಕಾಕ್ನಿಂದ ಕೇವಲ 4 ಗಂಟೆ ದೂರದಲ್ಲಿರೋ ಈ ಕಡಲ ತೀರದ ನಗರ ದಿನವೂ ಒಂದು ಫೆಸ್ಟಿವಲ್ ಥರ ಇರುತ್ತೆ. ಇಲ್ಲಿಗೆ ಕಾಲಿಟ್ಟ ಕ್ಷಣದಿಂದಲೇ ಮ್ಯೂಸಿಕ್, ಲೈಟ್ಸ್ ಮತ್ತು ಕ್ರೌಡ್ ಎಲ್ಲವೂ ನಿಮ್ಮ ಮೂಡನ್ನು ಇನ್ಸ್ಟಂಟಾಗಿ ಚೇಂಜ್ ಮಾಡ್ತವೆ. ರಾತ್ರಿಯಲ್ಲಿ ಇಲ್ಲಿ ಬದಲಾಗುವ ಸನ್ನಿವೇಶಗಳು, ನಿಯೋನ್ ಲೈಟ್ಸ್, ಲೈವ್ ಮ್ಯೂಸಿಕ್, ಡ್ಯಾನ್ಸ್ ಕ್ಲಬ್ಗಳು, ಸ್ಟ್ರೀಟ್ ಪರ್ಫಾರ್ಮೆನ್ಸಸ್, ಇದು ಒಂದು ರೀತಿಯಾಗಿ ನಾನ್ ಸ್ಟಾಪ್ ಪಾರ್ಟಿ ಝೋನ್ ಆಗಿರುತ್ತೆ. ಇದಲ್ಲದೆ ಈ ನಗರದಲ್ಲಿರೋ ಸೆಂಚುರಿ ಆಫ್ ಟ್ರೂತ್ ಎಂಬ ಅದ್ಭುತ ಮರದ ದೇವಾಲಯ ಇಲ್ಲಿರುವ ಒಂದು ಆರ್ಕಿಟೆಕ್ಚರ್ ಮಾಸ್ಟರ್ ಪೀಸ್ ಆಗಿದೆ. ಒಂದೊಂದು ಕೂಡ ಒಂದು ಮರದ ತುಂಡಿನಿಂದ ನಿರ್ಮಿಸಿರೋ ಈ ಸ್ಥಳ ಈ ದೇಶದ ಸಂಸ್ಕೃತಿ ಮತ್ತು ಕಲೆಯ ಅದ್ಭುತ ಉದಾಹರಣೆಯಾಗಿದೆ. ಮತ್ತೊಂದು ಸ್ಥಳ ಕ್ರಾಬಿ. ಇದು ಪ್ರಕೃತಿಯ ಕೈಯಿಂದ ರಚಿಸಲಾದ ಒಂದು ಮಾಸ್ಟರ್ ಪೀಸ್ ಆಗಿದೆ. ಇಲ್ಲಿ ಕಾಣುವ ಲೈಮ್ ಸ್ಟೋನ್ ಪರ್ವತಗಳು, ಟಾರ್ಕಾಯ್ಸ್ ನೀಲಿ ಸಮುದ್ರ ಇವುಗಳನ್ನು ನೋಡಿದರೆ ನಿಜವಾಗ್ಲೂ ಸಿನಿಮಾ ಸೆಟ್ ಅಂತ ಅನಿಸುತ್ತೆ. ಕ್ರಾಬಿಯಲ್ಲಿ ಅತ್ಯಂತ ಫೇಮಸ್ ಆಗಿರೋ ಸ್ಪಾಟ್ ಅಂತಂದರೆ ಅದು ರೈಲೆ ಬೀಚ್. ಇಲ್ಲಿ ಹೋಗೋಕ್ಕೆ ರಸ್ತೆನೇ ಇರೋದಿಲ್ಲ. ಇಲ್ಲಿಗೆ ಹೋಗೋದಕ್ಕೆ ಬೋಟ್ನಲ್ಲೇ ಪ್ರಯಾಣ ಮಾಡಬೇಕಾಗುತ್ತೆ. ಆ ಪ್ರಯಾಣವೇ ಒಂದು ಅಡ್ವೆಂಚರ್ ಆಗಿರುತ್ತೆ. ಅಲ್ಲಿಗೆ ತಲುಪಿದ ಮೇಲೆ ಟಾವರಿಂಗ್ ಕ್ಲಿಪ್ಸ್, ಸಾಫ್ಟ್ ವೈಟ್ ಸ್ಯಾಂಡ್ ಮತ್ತು ಕ್ಲಿಯರ್ ವಾಟರ್, ಇದು ಒಂದು ರೀತಿಯಾಗಿ ಹೆವನ್ ಫೀಲ್ ಕೊಡುತ್ತೆ. ರಾಕ್ ಕ್ಲೈಂಬಿಂಗ್ ಲವರ್ಸ್ಗೂ ಕೂಡ ಇದು ವರ್ಲ್ಡ್ ಫೇಮಸ್ ಸ್ಪಾಟ್ ಆಗಿದೆ. ಇಲ್ಲಿರುವ ಇನ್ನೊಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಂದರೆ ಪಿ ಐಲ್ಯಾಂಡ್ಸ್. ಮಾಯಾ ಬೇ ಎನ್ನುವ ಹಾಲಿವುಡ್ ಮೂವಿಯಿಂದ ಈ ಬೀಚ್ ತುಂಬ ಪ್ರಸಿದ್ಧವಾಗಿದೆ. ಇಲ್ಲಿ ನೀರಿನ ಪಾರದರ್ಶಕತೆ ಎಷ್ಟಿರುತ್ತೆ ಅಂದರೆ ಇದರ ಕೆಳಗಿನ ಮೀನುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು. ಬ್ಯಾಂಕಾಕ್ನಲ್ಲಿರುವ ಸಫಾರಿ ವರ್ಲ್ಡ್ ಥೈಲ್ಯಾಂಡ್ನ ಅತ್ಯಂತ ಪ್ರಸಿದ್ಧ ಝೂಗಳಲ್ಲೇ ಒಂದಾಗಿದೆ. ಇಲ್ಲಿರುವ ಸಫಾರಿ ಪಾರ್ಕ್ ಅಂದರೆ ಡ್ರೈವ್ ಥ್ರೂ ಝೂ ಮತ್ತು ಮರೈನ್ ಪಾರ್ಕ್, ನೀವು ಕಾರಿನಲ್ಲಿ ಹೋಗುವಾಗ ಸಿಂಹ, ಹುಲಿ, ಜಿರಾಫೆಗಳನ್ನು ಹತ್ತಿರದಿಂದ ನೋಡ್ಬೋದು. ಮರೈನ್ ಪಾರ್ಕ್ನಲ್ಲಿ ಡಾಲ್ಫಿನ್ ಶೋ ಇರುತ್ತೆ. ಇದು ತುಂಬ ಪಾಪ್ಯುಲರ್ ಆಗಿದೆ. ಸ್ನೇಹಿತರೆ, ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಮಾತಾಡಬೇಕು ಅಂದರೆ ಇನ್ನೂ ಸಾಕಷ್ಟಿದೆ. ಥೈಲ್ಯಾಂಡ್ ಕೇವಲ ಒಂದು ದೇಶ ಅಲ್ಲ, ಪ್ರಕೃತಿ, ಸಂಸ್ಕೃತಿ, ಆಹಾರ ಮತ್ತು ಫನ್ ಎಲ್ಲವೂ ಕೂಡ ಒಂದೇ ಜಾಗದಲ್ಲಿ ಸಿಗೋ ಅಲ್ಟಿಮೇಟ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ಈ ದೇಶದಲ್ಲಿ ಆಹಾರ ಅದ್ಭುತವಾಗಿದೆ, ಹವಾಮಾನ ಅತ್ಯುತ್ತಮವಾಗಿದೆ, ಇಲ್ಲಿನ ಸಂಸ್ಕೃತಿ ನಿಜವಾಗಿಯೂ ಆಸಕ್ತಿದಾಯಕವಾಗಿದೆ. ಥೈಲ್ಯಾಂಡ್ಗೆ ಸಂಬಂಧಪಟ್ಟ ಯಾವುದೇ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಮ ಹತ್ರ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.